ಪ್ರಿಯ ಸ್ನೇಹಿತರೆ, ನಾನು ಈಗ ಸಂವಿಧಾನದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಲು ಬಯಸುತ್ತೇನೆ. ನನ್ನ ಹೆಸರು ರಕ್ಷಿತಾ ಭಜಂತ್ರಿ. ನಾನು ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ವಾಸಿಸುತ್ತಿದ್ದೇನೆ. ನಾನು ಫಸ್ಟ್ ಆರ್ಟ್ಸ್. 1946 ಕ್ಯಾಬಿನೆಟ್ ಮಿಷನ್ ಆಯೋಗದ ಶಿಫಾರಸು ಮಾಡಿದಂತಹ ಸಂವಿಧಾನ ರಚನಾ ಸಮಿತಿಯು ಕಲ್ಪಿಸಿದ್ದು, ಅವಕಾಶ ಮಾಡಿ ಕಲ್ಪಿಸಿದ್ದು. ಸಂವಿಧಾನವು ರಾಜ್ಯಾಂಗ ರಚನಾ ಸಮಿತಿಯು ಹಂಗಾಮಿಯಾಗಿ ಸಚ್ಚಿದಾನಂದ ಸಿನ್ಹಾ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದರು. ಡಿಸೆಂಬರ್ 11, 1946ರಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಪೂರ್ಣಕಾಲಿಕ ಅಧ್ಯಕ್ಷರನ್ನಾಗಿ ಮಾಡಿದರು. ಉಪಾಧ್ಯಕ್ಷರನ್ನ ಮುಖರ್ಜಿಯವರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿದರು ಹಾಗೂ ಸಲಹೆಗಾರರನ್ನ BN ರಾವ್ ಅವರನ್ನ ಮಾಡಿದರು. ಸಂವಿಧಾನವನ್ನು ರಚನೆ ಮಾಡಲು ತೆಗೆದುಕೊಂಡ ಕಾಲಾವಧಿ 2 ವರ್ಷ 11 ತಿಂಗಳು 18 ದಿನಗಳನ್ನು ತೆಗೆದುಕೊಂಡರು. ಸಂವಿಧಾನವನ್ನ 11 ಬಾರಿ ತಿದ್ದುಪಡಿಯ ಮೂಲಕ ಸಂವಿಧಾನ ರಚನಾ ಕರಡು ಸಮಿತಿಯನ್ನ ಮುಂದೆ ತಂದಿಡಲಾಯಿತು. ಸಂವಿಧಾನ ಜನವರಿ 26, 1950ರಂದು ಸಂವಿಧಾನ ಜಾರಿಗೆ ಬಂತು. ಸಂವಿಧಾನ ಅಂಗೀಕಾರವಾಗಿತ್ತು. ನವೆಂಬರ್ 26, 1949ರಂದು ಅಂಗೀಕಾರವಾಯಿತು. ಸಂವಿಧಾನ 26 ನವೆಂಬರ್ 26, 1949ರಂದು ಸಹಿಗಳನ್ನ ಹಾಕುವ ಮೂಲಕ ಭಾರತ ಸಂವಿಧಾನ ಜಾರಿಗೆ ಬಂದಿತ್ತು. ಕರ್ನಾಟಕದಿಂದ ಆಯ್ಕೆಯಾದವರು S. ನಿಜಲಿಂಗಪ್ಪ, E.S. ರೆಡ್ಡಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದರು ಮತ್ತು ಮಹಿಳೆಯರು ಸರೋಜಿನಿ ನಾಯ್ಡು, K. ಸರಿತಾ, ಕೃಪಲಾನಿ ಸವಿತಾ ಇವರು ಪ್ರಮುಖ ಪಾತ್ರವನ್ನು ವಹಿಸಿದರು. ಸಂವಿಧಾನ ಅಂತಂದ್ರೆ ಇದರ ಅರ್ಥ ಜನರನ್ನ ನಿಯಂತ್ರಿಸಲು ಕಾನೂನುಗಳು ಇರುವಂತೆ ಸರ್ಕಾರವನ್ನ ಕಾನೂನುಗಳು ಪ್ರತ್ಯೇಕಗೊಳ್ಳಿರುತ್ತವೆ. ಹಾಗೂ ಸಂವಿಧಾನದ ಅರ್ಥ, ಸಂವಿಧಾನ ಎಂದರೆ ಕಾನ್ಸ್ಟಿಟ್ಯೂಷನ್ ಅಂದರೆ ಮೂಲ ಪದದಿಂದ ಆಂಗ್ಲ ಭಾಷೆಯಿಂದ ಬಂದಿದೆ. ಲಿಖಿತ ಸಂವಿಧಾನ ಅಂತಂದ್ರೆ ಬರವಣಿಗೆ ರೂಪದಲ್ಲಿ ಇರುವುದನ್ನ ಲಿಖಿತ ಸಂವಿಧಾನ ಅಂತಾರೆ. ಆದರೆ ಲಿಖಿತ ಸಂವಿಧಾನ ನಿರ್ದಿಷ್ಟತೆ ಮತ್ತು ಸ್ಪಷ್ಟತೆಯನ್ನ ಹೊಂದಿರುತ್ತದೆ. ಇದು ಕಠಿಣವಾಗಿರುತ್ತದೆ. ಲಿಖಿತ ಸಂವಿಧಾನನ ಪದೇ ಪದೇ ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ. ಲಿಖಿತ ಸಂವಿಧಾನ ರಾಜಕಾರಣಿಗಳ ಕೈಗೊಂಬೆಯಾಗಿರುವುದಿಲ್ಲ. ಲಿಖಿತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು, ಮೂಲಭೂತ ಕಾನೂನುಗಳು ಇವುಗಳು ಪದೇ ಪದೇ ತಿದ್ದುಪಡಿ ಮಾಡಲು ಸಾಧ್ಯವಾಗುವುದಿಲ್ಲ. ಹಾಗೆ ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು 6 ಇದ್ದಾವೆ. ಮೂಲಭೂತ ಕರ್ತವ್ಯಗಳು 11 ಇದ್ದಾವೆ. ಮೂಲಭೂತ ಹಕ್ಕುಗಳು ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಧಾರ್ಮಿಕ ಮತ್ತು ಶೋಷಣೆಯ ವಿರುದ್ಧ ಹಕ್ಕು, ಸಾಂಸ್ಕೃತಿಕ ಹಕ್ಕು, ಸಂವಿಧಾನದ ಪರಿಹಾರದ ಹಕ್ಕು. ಮೂಲಭೂತ ಕರ್ತವ್ಯಗಳು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಮತ್ತು ಪ್ರಾಣ ಮತ್ತು ಹಾನಿ ಇವುಗಳನ್ನ ಸರೋವರಗಳು ಇವುಗಳನ್ನ ನಾವು ಪ್ರಾಣಿಗಳನ್ನ ನಾವು ಕೊಲ್ಲಬಾರದು ಮತ್ತು